ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ, ಮಾನವ ಹಕ್ಕುಗಳ ಜಾಗೃತಿ ಕಾರ್ಯಕ್ರಮ ಯಶಸ್ವಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಧಾರವಾಡ ಇವರ ಸಹಯೋಗದಲ್ಲಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ನವದೆಹಲಿ ಇವರಿಂದ ಆಯೋಜನೆ ಮಾಡಲಾದ ಕಾನೂನು ಅರಿವು ಕಾರ್ಯಕ್ರಮ ಸೋಮವಾರ ಸಂಜೆ ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಯಶಸ್ವಿಯಾಗಿ ಜರುಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಕೆಎಸ್ ಸಮೀರ್ ಕುಮಾರ್ ಅವರು ಮಾತನಾಡಿ, ಸಮಾಜದಲ್ಲಿ ಕಾನೂನು ಅರಿವು ಹೆಚ್ಚಿಸುವುದು ಅತ್ಯಂತ ಅಗತ್ಯವಾಗಿದ್ದು, ಪ್ರತಿಯೊಬ್ಬ ನಾಗರಿಕನು ತನ್ನ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕ ಎಂದಿದ್ದಾರೆ. ಕಾನೂನು ಸೇವೆಗಳ ಸದುಪಯೋಗ ಪಡೆದುಕೊಂಡರೆ ನ್ಯಾಯ ಸಿಗುವುದು ಸುಲಭವಾಗುತ್ತೆ ಅಂತ ಹೇಳಿದ್ರು. ಇಂತಹ ಜಾಗೃತಿ ಕಾರ್ಯಕ್ರಮಗಳು ಗ್ರಾಮೀಣ ಹಾಗೂ ನಗರ ಭಾಗಗಳ ಜನರಿಗೆ ಕಾನೂನು ಅರಿವು ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಇತರ ವಕ್ತಾರರು, ಸಾಮಾನ್ಯ ಜನರಿಗೆ ಕಾನೂನು ಅರಿವು ಅಗತ್ಯವಾಗಿದ್ದು, ಸಮಾಜದಲ್ಲಿ ನ್ಯಾಯ ಹಾಗೂ ಸಮಾನತೆ ಸ್ಥಾಪನೆಗೆ ಇಂತಹ ಕಾರ್ಯಕ್ರಮಗಳು ಮುಖ್ಯ ಅಂತ ಹೇಳಿದ್ದಾರೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಮೋಹನ ರಾವ್ ನಲವಡೆ ಅವರು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆಗೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕುರಿತು ಮತ್ತು ಪೋಕ್ಸೋ ಮತ್ತು ಮಾದಕ ವ್ಯಸನದ ಕುರಿತು ಮಾತನಾಡಿದ್ರು. ಹುಬ್ಬಳ್ಳಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಪ್ರತಿನಿಧಿ ಎಸ್ಎಸ್ ಪಾಟೀಲ್ ಅವರು ಕಾನೂನು ಸೇವೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಟ್ಟಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಶೋಭಾ ಹಬೀಬಾ, ಎಂಎಲ್ ಲಾಡಖಾನ್ ಹಾಗೂ ಗುರು ಎಸ್ ಹುದ್ದಾರ ಸೇರಿ ಹಿರಿಯ ವಕೀಲರು ಭಾಗವಹಿಸಿ ಕಾನೂನು ಜಾಗೃತಿ ಕುರಿತು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು, ವಕೀಲರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಡಾಕ್ಟರ್ ಸಂದೀಪ್ ಕುಲಕರ್ಣಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಆದಿತ್ಯೇಶ್ವರ ಮಲ್ಲಾರೆ ವಂದನಾರ್ಪಣೆ ಸಲ್ಲಿಸಿದ್ರು. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಹೊಸ ಕಮಿಟಿ ರಚನೆ ಮಾಡಿ ಅವರೆಲ್ಲ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡೋ ಮೂಲಕ ಒಂದು ಕಾನೂನಿನ ಅವೇರ್ನೆಸ್ ಅನ್ನು ಕೂಡ ಮಾಡಿದ್ವಿ. ಇದಕ್ಕೆ ಕೂಡ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಡಿಫೆನ್ಸ್ ಕೌನ್ಸಿಲ್ ಆದ ಎಸ್ ಪಾಟೀಲ್ ಅವರು ಕೂಡ ನಮ್ಮ ಜೊತೆ ಕೂಡಿ ಒಂದು ಅವೇರ್ನೆಸ್ಸನ್ನು ತುಂಬ ಸವಿಸ್ತರವಾಗಿ ಇಲ್ಲಿದ್ದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತು ಈ ಸದಸ್ಯರಿಗೆ ಸವಿಸ್ತರವಾಗಿ ನೀಡಿದ್ದಾರೆ ಕಾನೂನನ್ನು. ಆ ಪ್ರಕಾರ ನಾವು ಇವತ್ತೇನಾಗ್ತಾ ಇದೆ, ನನ್ನ ಅನಿಸಿಕೆಯಲ್ಲಿ ಇವತ್ತು ಬರುವಂಥ ಏನು ಜನ್ರೇಷನ್ ಇದೆ, ಯುವ ಜನಾಂಗ ಇದೆ, ಇವತ್ತು ದಾರಿ ತಪ್ತಾ ಇದ್ದಾರೆ. ಏನು ದಾರಿ ತಪ್ತಾ ಇರೋದು ಅಂದರೆ ಅವರ ಪೇರೆಂಟ್ಸ್ ಇರ್ಬೋದು ಅಥವಾ ಅವರ ಸಹಪಾಠಿಗಳು ಇರ್ಬೋದು, ಅವರ ಸ್ನೇಹಿತರಿಂದ ಇವತ್ತು ದಾರಿ ತಪ್ತಾರೆ. ಯುವ ಜನಾಂಗ ಯಾವಾಗ ದಾರಿ ತಪ್ಪಿದ್ದೋ ನಮ್ಮ ದೇಶ ದಾರಿ ತಪ್ಪುವಂಥ ಪರಿಸ್ಥಿತಿಗೆ ಬರ್ತಾ ಇದೆ. ಇದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತವೆ. ಅವ್ರಿಗೆ ಯಾವ ರೀತಿ ಕಾಣದ ಕೈಗಳು ಅಂದರೆ ಅವ್ರಿಗೆ ಒಂದು ಆಮಿಷ ಹೊಡ್ತಾರೆ. ಯಾವುದೋ ಒಂದು ಚಾಕ್ಲೇಟ್ ಕೊಡೋದು, ಒಂದು ಅಥವಾ ಬೇರೆ ಏನೋ ತಿಂಡಿ ಮೂಲಕನೋ ಅಥವಾ ಡ್ರಿಂಕ್ಸ್ ಮೂಲಕನೋ ಅವ್ರಿಗೆ ಡ್ರಗ್ಸನ್ನು ಕೊಡ್ತಾ ಇದ್ದಾರೆ. ಇವ್ರಿಗೆ ಗೊತ್ತಿಲ್ಲ ಅವರು ಡ್ರಗ್ಸನ್ನು ತೊಗೊಳ್ತಾರೆ ಅಥವಾ ತಿಂಡಿ ಮೂಲಕ ತೊಗೊಂಡು ಅವ್ರಿಗೆ ಗೊತ್ತಾಗೋದು 2-3 ಡೇಸ್ ಆದಮೇಲೆ ಅದನ್ನು ಅವಾಯ್ಡ್ ಮಾಡಬೇಕು. ಇವತ್ತು ರಾಷ್ಟ್ರಾದ್ಯಂತ ಇದು ಆವರಿಸ್ತಾ ಇದೆ ಏನೋ ಡ್ರಗ್ಸ್ ಅನ್ನೋ ಮಾಫಿಯಾನ. ಆ ಮಾಫಿಯಾಯಿಂದ ನಮ್ಮ ಜನ್ರೇಷನ್ ಹಾಳು ಮಾಡಿದ್ರೆ ನಮ್ಮ ದೇಶ ಆರ್ಥಿಕವಾಗಿ ಹಿಂದುಳಿತದೆ. ಆರ್ಥಿಕವಾಗಿ ಹಿಂದುಳಿದ ಮೇಲೆ ನಾವು ಯಾವುದೇ ಒಂದು ಶಕ್ತಿ ಇರೋದಿಲ್ಲ. ಆ ಶಕ್ತಿ ನಿಶಕ್ತಿ ಮಾಡೋದಕ್ಕೆ ಈ ಒಂದು ಕಾಣದ ಕೈಗಳು ಕೆಲಸ ಮಾಡ್ತವೆ ಇವತ್ತು. ಆದರೆ ನಾವು ಇದನ್ನು ಗಮನದಲ್ಲಿಟ್ಕೊಂಡು ಪ್ರತಿಯೊಬ್ಬ ಯುವಕರಿಗೂ ಕೂಡ ಒಂದು ಸರಿದಾರಿಗೆ ತರಬೇಕು. ಮತ್ತು ಅವ್ರ ಜೊತೆ ಸಹಪಾಠಿಗಳು ಯಾರಿರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಅಂಥವ್ರಿಗೆಲ್ಲ ಅವರ ಪೇರೆಂಟ್ಸು ಬರೀ ದುಡಿಯೋದು ಒಂದೇ ನಮ್ಮದು ಕರ್ತವ್ಯ ಅಂದ್ಕೊಂಡು ಆ ದುಡಿಯೋದು ಯಾರಿಗಾಗಿ ಮಕ್ಳಿಗಾಗಿ ದುಡಿತಾ ಇದ್ದೀರಾ. ಆ ಮಕ್ಳಿಗಾಗಿ ದುಡಿದ ಮೇಲೆ ಆ ಮಕ್ಕಳು ಏನಾಗ್ತಾ ಇದ್ದಾರೆ, ಸರಿದಾರಿಗಳಿದ್ದಾರಾ ಕೆಟ್ಟ ಇದ್ದಾರೆ ಅಂತ ನೀವು ನೋಡೋಕ್ಕಾಗ್ತಾ ಇಲ್ಲ. ಆ ದುಡಿಮೆ ಅಂದ್ಕೊಂಡು ಮತ್ತು ಕಾಂಪಿಟೇಷನ್ ಮಾಡಿಕೊಂಡು ಇವತ್ತು ಮಕ್ಳ ದಾರಿ ತಪ್ತಾ ಇದೆ. ಯಾಕೆಂದರೆ ಎಲ್ಲ ನೀವು ದುಡಿಯುವಂಥದ್ದು ಯಾರಿಗಾಗಿ ತಮ್ಮ ಮಕ್ಳಿಗಾಗಿ ದುಡಿತಿದ್ದೀರಾ. ಈ ಒಂದು ಕಾರಣದಿಂದ ಮಕ್ಕಳು ಯಾವುದೋ ಒಂದು ಅಡ್ಡದಾರಿಗೆ ಹಿಡಿಬೋದು, ಅಥವಾ ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಅಥವಾ ಬೇರೆ ಒಂದು ಅನೈತಿಕ ಚಟುವಟಿಕೆ ಇರ್ಬೋದು. ಇವತ್ತು ನೋಡ್ತಾ ಇದ್ದೀರಾ ಎಲ್ಲ ಕಡೆ ಇದ್ರದ್ದು ನಡೀತಾ ಇದೆ, ಏನು ಸ್ಕ್ಯಾಂಡಲ್ಸ್ ನಡೀತಾ ಇದೆ ಮೊಬೈಲ್ಗಳಲ್ಲಿ, ಅಥವಾ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ನಡೀತಾ ಇದೆ. ಮತ್ತು ಇನ್ವೆಸ್ಟ್ ಮಾಡಿದ್ರೆ ಡಬ್ಲಿಂಗ್ ಮಾಡ್ತೀವಿ ಅಂತೇಳಿ ಇವ್ರು ಸಾಲ ಮಾಡಿ ನಿಮಗೆ ಗೊತ್ತಿಲ್ಲದಂಗೆ ಅವ್ರು ದಾರಿ ತಪ್ಪಿರೋದ್ರಿಂದ ಆ ದುಡ್ಡನ್ನು ಫುಲ್ಫಿಲ್ ಮಾಡಬೇಕಾದ್ರೆ ಬೇರೆ ಒಂದು ಕೆಟ್ಟ ದಾರಿಗೆ ಹಿಡಿತಾ ಇದ್ದಾರೆ. ಇದೆಲ್ಲ ಇವತ್ತು ಸರ್ವೇ ಸಾಮಾನ್ಯವಾಗಿದೆ. ಆದ್ದರಿಂದ ಇದನ್ನು ನಾವು ದಾರಿಗೆ ತರಬೇಕಂದ್ರೆ ಹೆಂಗೆ ನಮ್ಮ ಹಿರಿಯರು ಸ್ವಾತಂತ್ರ್ಯ ಹೋರಾಟ ಮಾಡಿ ನಮಗೆ ನಮ್ಮ ರಾಷ್ಟ್ರನ ಉಳಿಸ್ಕೊಟ್ರು, ನಮ್ಮ ಭೂಮಿನ ಉಳಿಸ್ಕೊಟ್ರು, ಆ ಪ್ರಕಾರವಾಗಿ ನಾವು ಇನ್ನು ಮುಂದೆ ನಮ್ಮ ಭೂಮಿನ ಉಳಿಸ್ಬೇಕು, ನಮ್ಮ ಮಕ್ಕಳು ಉಳಿಸ್ಬೇಕು, ನಮ್ಮ ಆಸ್ತಿ ಉಳಿಸ್ಬೇಕಾದ್ರೆ ಇವತ್ತು ಕಾನೂನು ಅರಿವು ಇಂಪಾರ್ಟೆಂಟ್ ಇದೆ ಇವತ್ತಿನ ಕಾಲದಲ್ಲಿ. ಆದ್ದರಿಂದ ಇವತ್ತು ಜನಕ್ಕೆ ಏನಾಗ್ತಾಯಿದೆ, ನಮ್ಮ ಹಿರಿಯರಿಗೆ ಕಾನೂನು ಅರಿವು ಬೇಕಾಗಿರಲಿಲ್ಲ. ಯಾಕೆಂದರೆ ಅವಾಗ ಆ ಥರ ಕ್ರಿಮಿನಲ್ಸು ಅಥವಾ ಈ ಥರ ದಾರಿ ತಪ್ಪುವಂಥ ಜನ ಇರಲಿಲ್ಲ. ಆದ್ದರಿಂದ ಅವರು ಜೀವನನ ಸುಗಮವಾಗಿ ಜೀವನ ನಡೆಸ್ಕೊಂಡ್ಬಂದಿದ್ದಾರೆ. ಅದು ಇನ್ನು ಮುಂದೆ ನಮ್ಮ ಮುಂದೆ ಬರುವಂಥ ಜನ್ರೇಷನ್, ನನಗಿನ ಒಂದು 10-15 ವರ್ಷ ಹಿಂದೆ ಇರುವಂಥ ಜನ್ರೇಷನ್ ತುಂಬ ಫೇಸ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಒಂದು ಮಾಡಿ ಈ ಯಾರು ಕ್ರಿಮಿನಲ್ಸು ಅಥವಾ ದೇಶದ್ರೋಹಿ ಕೆಲಸ ಮಾಡೋರು ಹುಡುಗರಿಗೆ ಕ್ಯಾಚ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಆಮಿಷಕ್ಕೆ ಯಾರಿದ್ರೂ ಕೂಡ ಅವ್ರ ಆಮಿಷಕ್ಕೆ ಬಲಿಯಾಗಬೇಕು.
ಆ ಥರ ಬಲಿಪಶು ಮಾಡಿ ಅವರ ಸಂಸಾರನ ನಾಶ ಮಾಡಿ ಅವ್ರ ತಂದೆ ತಾಯಿಯನ್ನು ಬೀದಿ ಪಾಲು ಮಾಡ್ತಾ ಇದ್ದಾರೆ. ಇವತ್ತು ಗೊತ್ತಿರ್ಬೋದು ಸೂಸೈಡ್ ಮಾಡ್ಕೊಳ್ಳೋದಂಥ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಮೊದಲು ಓದಲಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ತಾ ಇದ್ರು. ಇವಾಗ ಏನು ಮಾಡ್ತಾರೆ, ಅವನೇನೋ ಅಡ್ಡಾರಿ ಸಾಲ ಮಾಡಿರ್ತಾನೆ, ಸಾಲದವ್ನು ಬಂದು ಟಾರ್ಚರ್ ಕೊಟ್ಟಾಗ ಸೂಸೈಡ್ ಮಾಡ್ಕೊಳ್ಳೋದು, ಅಥವಾ ಮೊಬೈಲಿಂದ ಏನೋ ಅಟ್ರಾಕ್ಟ್ ಆಗ್ತಾರೆ, ಅಲ್ಲಿ ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಾರೆ. ಆಮೇಲೆ ಅವ್ರ ತಂದೆ ತಾಯಿ ಪೇರೆಂಟ್ಸ್ಗೆ ಜ್ಞಾನೋದಯ ಆಯ್ತದೆ. ಯಾವಾಗ ಮಗ ಅಥವಾ ಮಗಳು ಹಾಳಾದ ಮೇಲೆ ಜ್ಞಾನೋದಯ ಆಯ್ತದೆ, ನಾನು ದುಡ್ಡಿಂದ ಹೊಡೆದೆ ಅಥವಾ ನಾನು ಕಾಂಪಿಟೇಷನು ನಾನು ಏನು ಕಡಿಮೆ ಇಲ್ಲ ಯಾರಿಗೂ ಅಂತ ಹೇಳಿ ಈ ಕಾಂಪಿಟೇಷನ್ ಯಾವಾಗ ಹೋದೆ ನಾನು ನನ್ನ ಫ್ಯಾಮಿಲಿ ಹಾಳು ಮಾಡ್ಕೊಂಡೆ ಅಂತ. ಅದಕ್ಕೆ ಇನ್ನು ಮುಂದೆ ಈಗ ಆಗಿರೋದಾಗಿದೆ. ಇನ್ನು ಮುಂದೆ ತಾವು ಯಾರ್ದೋ ಮನೇಲಾಯಿತು, ನಮ್ಮ ಮನೇಲಾಗಲ್ಲ, ಯಾರ್ದೋ ಮಕ್ಕಳು ಮಾಡಿದ್ರು, ನಮ್ಮ ಮಕ್ಕಳು ಮಾಡಿದ್ರೆ ಈ ಕೆಲಸ ಅನ್ನೋದನ್ನು ಬಿಡಬೇಕು. ಯಾಕೆಂದರೆ ಪ್ರತಿಯೊಂದು ಇವತ್ತು ಹಳ್ಳಿಯಿಂದ ಡಿಲ್ಲಿವರೆಗೂ ಈ ಕೆಲಸ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ ರಾಷ್ಟ್ರಾದ್ಯಂತ. ಇದ್ರ ಬಗ್ಗೆ ತಾವೆಲ್ಲ ಕಾಳಜಿ ತೊಗೋಬೇಕು. ಮತ್ತು ಇತರರಿಗೂ ಕೂಡ ಮನುಷ್ಯಗಾಗಿ ನೋಡಬೇಕು. ಆ ರೀತಿ ನಾವು ಬದುಕ್ತಾಗಲೇ ನಾವು ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ. ಅದರಿಂದ ನಾವು ಪ್ರತಿಯೊಬ್ಬರಿಗೂ ಏನು ಅವೇರ್ನೆಸ್ ಮಾಡ್ತಾ ಇದ್ದೀವಿ, ಅಕ್ಕಪಕ್ಕದವ್ರು ಇರ್ಬೋದು ಅಥವಾ ನಿಮ್ಮ ಜೊತೆಯಲ್ಲಿರ್ಬೋದು, ಎಲ್ಲರಿಗೂ ನೀವು ಒಂದು ಪ್ರೀತಿ ಮನೋಭಾವದಿಂದ ನೋಡಿದ್ರೆ ನಿಮ್ಮ ಮಕ್ಕಳಾಗಲಿ ನೀವು ಸಮಸ್ಯೆಲಿದ್ದಾಗ ಅವರು ಪ್ರೀತಿ ಮನೋಭಾವದಿಂದ ನಿಮ್ಗೆ ನೋಡ್ತಾರೆ ಮತ್ತು ಸಮಸ್ಯೆಗೆ ಸ್ಪಂದಿಸ್ತಾರೆ. ಯಾಕೆ ನಾವು ಅವ್ರ ಸಮಸ್ಯೆಗೆ ಸ್ಪಂದಿಸಬೇಕು, ಅವ್ರು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ. ಇವತ್ತೇನಾಗಿದೆ, ಇನ್ನೊಬ್ರು ನಮಗೆ ಗೊತ್ತಿರೋಂಥ ಸಮಸ್ಯೆ ಆಯಿತು ಅಂದರೆ ನಾವೇನು ಮಾಡ್ತೀವಿ, ಅದನ್ನು ಸಮಸ್ಯೆನ 100 ಜನಕ್ಕೆ ಹೇಳ್ಕೊಂಬರ್ತೀವಿ. ಈ ಥರ ಇಂಥವ್ರ ಮನೇಲಿ ಅದನ್ನು ಬಿಡಬೇಕು. ಅವ್ರದ್ದು ಸಮಸ್ಯೆ ನಮ್ಮ ಸಮಸ್ಯೆ ಅನ್ನೋ ರೀತಿ ನೋಡಿದಾಗ ಅವ್ರು ನಮ್ಮ ಸಮಸ್ಯೆನ ಅವ್ರ ಸಮಸ್ಯೆ ಅಂತಾರೆ. ನಮ್ಮ ಜೀವನನೂ ಸುಗಮವಾಗ್ತದೆ. ನಿಮಗೆಲ್ಲ ಗೊತ್ತಿರೋದು 25-30 ವರ್ಷದ ಈ ಸಮಸ್ಯೆಗಳೇ ಇರ್ತಿಲ್ಲ, ಯಾರಿಗೂ ಸಮಸ್ಯೆ ಇಲ್ಲ. ಓದೋರು, ಊಟ ಮಾಡೋರು ಆರಾಮಾಗಿರ್ತಾಯಿದ್ರು. ಅವಿಭಕ್ತ ಕುಟುಂಬಗಳಿತ್ತು. ಅವಿಭಕ್ತ ಕುಟುಂಬಕ್ಕೆ ಎಲ್ಲ ಎದುರ್ತಾ ಇದ್ರು. ಇವತ್ತು ನಾವು ಇಷ್ಟು ಚೆನ್ನಾಗಿದ್ದೀವಿ, ಯಾರೇ ಒಬ್ಬ ಬಂದು ಮಾತಾಡ್ಬೇಕು ಯೋಚನೆ ಮಾಡ್ತಾರೆ, ಹ್ಯೂಮನ್ ರೈಟ್ಸವ್ರು ಇಷ್ಟು ಚೆನ್ನಾಗಿದ್ದಾರೆ ಅಥವಾ DLS ಅವ್ರು ಇಷ್ಟು ಚೆನ್ನಾಗಿದ್ದಾರೆ ಅಂತ. ಅದೇ ನಾನು ಒಬ್ಬನೇ ಇದ್ದರೆ ಫೇಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಅಟ್ಯಾಕ್ ಮಾಡೋರು ಜಾಸ್ತಿ ಬರ್ತಾರೆ. ಆದ್ದರಿಂದ ನಾವು ಒಗ್ಗಟ್ಟಾಗಿರಬೇಕು. ಮತ್ತು ಕಾನೂನು ಇಂಪಾರ್ಟೆಂಟ್ ತಿಳ್ಕೊಬೇಕು. ಸುಮಾರು ಜನ ಇವತ್ತು 2 ವೀಲರ್ಸ್ ಕೊಡ್ತಾರೆ, ಅವರು 18 ವರ್ಷ ತುಂಬಿರಲ್ಲ, 2 ವೀಲರ್ಸ್ ಕೊಡೋದು, ಆಕ್ಸಿಡೆಂಟ್ ಮಾಡ್ಕೊಂಬರೋದು ಅಥವಾ ಇನ್ನೊಬ್ಬ ಬಂದು ಗುಡ್ಬೋದು. ಅದರಿಂದ ಸರಿ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದು. ಇನ್ಶೂರೆನ್ಸ್ ಕ್ಲೈಮ್ ಆಗಿದ್ದಾಗ ಇವ್ರ ಆಸ್ತಿ ಪಾಸ್ತಿಗೆ ಏನಿರ್ತದೆ, ಅವ್ರಿಗಾಗಿ ಯಾರು ಗಾಡಿ ಆಕ್ಸಿಡೆಂಟ್ ಮಾಡಿ ಅವ್ನಿಗಾಗಿ ಸಂಪಾದನೆ ಕೊಡುವಂಥ ಆಸ್ತಿನೂ ಹರಾಜು ಮಾಡಿ ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆ ಕೋರ್ಟ್ ಕಡೆ ಕೊಡ್ತಾರೆ. ಆದ್ದರಿಂದ 18 ವರ್ಷದೊಳಗಡೆ ಈ ಏನು 2 ವೀಲರ್ ಅಥವಾ ಕಾರ್ ಇರ್ಬೋದು, ಯಾವುದೇ ಒಂದು ವಾಹನ ಚಾಲನೆ ಮಾಡೋಕ್ಕೆ ನೀವು ತಂದೆ ತಾಯಿಗಳು ಮೊದಲು ಅವಾಯ್ಡ್ ಮಾಡಿ. ಸುಮಾರು ನಾವು ನೋಡಿದಂಗೆ ತರಕಾರಿ ತರಕ್ಕೆ ಮನೆ ಪಕ್ಕದಲ್ಲಿ ಹೋಗಿ ಯಾರೋ ಬಂದು ಗುದ್ದಿದ, ಅವನು ಪ್ರಾಬ್ಲಮ್ ಆಯಿತು. ಅವಾಗೇನಾಯಿತು, ಕೇಸ್ ಆಯಿತು, ಮುಗೀತಾ. ಮನೆ ಪಕ್ಕದಲ್ಲಿ ಒಂದು 4 ಕೆಜಿ ನಡ್ಕೊಂಡು ಹೋಗುವಂಥ ಕಡೆ ತರಕಾರಿ ತರಕ್ಕೆ ಹೋಗಿದ್ವಿ. ಈ ಥರ ಕೇಸಸ್ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಏನು ಸಂಸ್ಥೆಯವರು ಸುಮಾರು 3 ಜನ ಸೇರಿದ್ದಾರೆ, ಅವ್ರಿಗೂ ಕೂಡ ನಾವೇನು ಹೇಳ್ತಾ ಇದ್ದೀವಿ, ಈ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಮತ್ತು ಸ್ಟೇಟಸಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬರ್ತಿರುವಂಥದ್ದು ಅಥವಾ ರೀಲ್ಸ್ ಹಾಕೋದು, ರೀಲ್ಸಲ್ಲಿ ಈಗ ನಮ್ಮ SS ಪಾಟೀಲ್ ಅವರು DLS ಡಿಫೆನ್ಸ್ ಕೋರ್ಸಿನ ಅವ್ರು ಹೇಳಿದ್ರು ಮೀಟಿಂಗಲ್ಲಿ, ನಾನು ಒಂದಷ್ಟು ಹ್ಯಾಂಡ್ಬಿಲ್ಸ್ ಕೊಡ್ತೀನಿ, ನೀವು ಸ್ಟಡಿ ಮಾಡ್ಕೊಡಿ. ಅದು ಜನ ಪರವಾಗಿರುವಂಥದ್ದು ಮತ್ತು ಕಾನೂನು ಪರವಾಗಿರುವಂಥದ್ದು, ಕಾನೂನು ಅವೇರ್ನೆಸ್ ಮಾಡುವಂಥದ್ದು. ಅದನ್ನು ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಂಡು ಅದನ್ನು ಹಾಕಿ ಕೆಳಗಡೆ ಹಾಕ್ಬಿಟ್ಟು ಇದನ್ನು ಫಾರ್ವರ್ಡ್ ಮಾಡಿ ಅಂತೇಳಿ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ರೀಚ್ ಆಗ್ತದೆ. ಆ ರೀತಿ ಈಗ ನಾವು ಅವೇರ್ನೆಸ್ ಮಾಡಬೇಕು ಸೋಷಿಯಲ್ ಮೀಡಿಯಾ ಮೂಲಕ. ಮತ್ತು ನಿಮ್ಮ TV ಚಾನಲ್ಗಳು ಸಹ ನೀವು ಇದನ್ನು ಒಂದೇನು ಅವೇರ್ನೆಸ್ನ ಅಟ್ಲೀಸ್ಟ್ ಒಂದು ದಿವಸದಲ್ಲಿ ಒಂದು 10 ನಿಮಿಷ ಯಾರೋ ಒಬ್ರಿಗೆ ಇಂಪ್ರೂವ್ ಮಾಡಬೇಕು, ಅಡ್ವೊಕೇಟ್ಗೆ ಇಂಪ್ರೂವ್ ಮಾಡಿ 10 ನಿಮಿಷ ನೀವು ನಿಮ್ಮ ಚಾನಲಲ್ಲಿ ಇದನ್ನು ಪ್ರಚಾರ ಮಾಡೋದು ಕೂಡ ಜನ ನೆಕ್ಸ್ಟ್ ಕಾಯ್ತಾ ಇರ್ತಾರೆ. ಇವತ್ತೊಂದು ಮಹಿಳಾ ಬಗ್ಗೆ ಒಂದು ಪ್ರಚಾರ ಮಾಡಿ, ನಾಳೆ ಮಕ್ಕಳ ಬಗ್ಗೆ ಮಾಡಿ, ಲೇಬರ್ಸ್ ಬಗ್ಗೆ ಮಾಡಿ. ಕಾನೂನಲ್ಲಿ ಸಾವಿರಾರು ಕಾನೂನು ಪ್ರತಿಯೊಂದು ದಿನ ಮಾಡಿದಾಗ ನಿಮ್ಮ ವ್ಯೂವರ್ಸ್ ಏನು ಮಾಡ್ತಾರೆ, ಇವತ್ತೇ ಕಾನೂನು ಬಗ್ಗೆ ನಮ್ಮ ಚಾನಲಲ್ಲಿ ಬರ್ಬೋದು ಅಂತ ವೆಯ್ಟ್ ಮಾಡಬೇಕು. ಆ ರೀತಿ ನೀವು ವಕೀಲರ ಮೂಲಕ ಮಾಡಿ. ಮತ್ತು ನಮ್ಮ ಜುಡಿಷಿಯಲ್ ಡಿಪಾರ್ಟ್ಮೆಂಟರು ಲೀಗಲ್ ಸರ್ವಿಸ್ ಅಥಾರಿಟಿ ಕೂಡ ಬರ್ತಾರೆ, ಅವ್ರಿಗೂ ಮಾಡಿ. ಮತ್ತು ಈ ಕಾನೂನು ಬಗ್ಗೆ ಏನು ಕಾನೂನು ಸೇವೆಗಳ ಪ್ರಾಧಿಕಾರ ಇದೆ, ಇದರಲ್ಲಿ ನಾವು ಯಾರು SC ST ಇರ್ತಾರೆ ಅಥವಾ ಮಹಿಳೆಯರು ಇರ್ತಾರೆ, ಅದು ಬಿಟ್ಟು ಸಂತ್ರಸ್ತಿರ್ತಾರೆ, ನೆರೆ ಹಾವಳಿ ಪೀಡಿತರು, ಅಂಗವಿಕಲರಿರ್ತಾರೆ, ಆಮೇಲೆ 3 ಲಕ್ಷಕ್ಕಿಂತ ಒಳಗಡೆ ಆದಾಯ ಇರುವಂಥ ಎಲ್ಲ ಜೆಂಟ್ಸ್ ಸಂಬಂಧ ಲೇಡೀಸ್ಗೇನು 3 ಲಕ್ಷ ಆದಾಯ ಇರಲ್ಲ, ಎಷ್ಟೇ ಇರ್ಬೋದು. ಆ ರೀತಿ ಇವರಿಗೆಲ್ಲ ನಮ್ಮ ಏನು ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಉಚಿತವಾಗಿ ವಕೀಲರು ನೇಮಿಸಿಕೊಡ್ತಾರೆ. ಅದನ್ನು ನೀವು ಕೂಡ ಇದನ್ನು ಪ್ರಚಾರ ಮಾಡಬೇಕು. ಯಾಕೆಂದ್ರೆ ಇವತ್ತು ಎಲ್ಲ ಸಮಸ್ಯೆಯಲ್ಲಿದ್ದಾರೆ. ಇವತ್ತು 100 ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ಕಷ್ಟ, ಕೋರ್ಟ್ ತೆಗಿಬೇಕಾದ್ರೆ ಕಷ್ಟ, ಬಸ್ ಚಾರ್ಜ್ ಸಿಗಲ್ಲ, ಅಂಥವೆಲ್ಲ ಪರಿಸ್ಥಿತಿಲಿರುವಂಥವ್ರು ಉಚಿತವಾಗಿ ಕಾನೂನು ನೆರವು ತೊಗೊಳ್ಬೋದು. ಮತ್ತು ನಮ್ಮಲ್ಲಿ 1510 ಅಂತ ಒಂದು ಹೆಲ್ಪ್ಲೈನ್ ಇದೆ, ನಾಲ್ಸಾವ್ ಹೆಲ್ಪ್ಲೈನ್ ಅಂತ. ಅದಕ್ಕೆ ನೀವು ಫೋನ್ ಮಾಡಿದ್ರೆ 24 ಅವರ್ ಅವೈಲೇಬಿಲಿಟಿ ಇರ್ತಾರಲ್ಲ, ಅಡ್ವೊಕೇಟ್ಸ್ ಇರ್ತಾರೆ ಅದರಲ್ಲಿ ನಿಮಗೆ ಕಾನೂನು ಸಲಹೆ ಕೊಡೋರು 24 ಅವರ್ ಇರ್ತದೆ. ಮತ್ತು ಎಲ್ಲ ಭಾಷೆ, ದೇಶದ ಯಾವುದೇ ಭಾಷೆ ನೀವು ಅವ್ರು ಕೇಳಿದ್ರು ಕೂಡ ಆ ಭಾಷೆಗೆ ಕನ್ವರ್ಟ್ ಆಗುತ್ತೆ. ಅವರು ನಿಮಗೆ ಇದ್ರ ಬಗ್ಗೆ ಕಾನೂನು ಬಗ್ಗೆ ಅರಿವು ಕೂಡ ಕೊಡ್ತಾರೆ. ಆದ್ದರಿಂದ ತಮ್ಮೆಲ್ಲರಿಗೂ ನನ್ನ ಏನು ವಿನಂತಿ ಅಂದರೆ, ನೀವೆಲ್ಲ ಈಗ ಕಾನೂನು ಅರಿವು ಮಾಡ್ಕೋಬೇಕು. ಮತ್ತು ನಿಮ್ಮ ಮುಂದಿನ ಪೀಳಿಗೆ ಏಳಿಗೆ ಆಗಬೇಕು ಅಂತ ಹೇಳಿದರೆ ಕಾನೂನು ಮುಖ್ಯ ಆಯಿತು. ಇವತ್ತು ದಿನಕ್ಕೊಂದೊಂದು ಕಾನೂನು ಸೃಷ್ಟಿ ಆಗ್ತಾಯಿದೆ.
ಏಕೆಂದರೆ ಇವತ್ತು ಕ್ರಿಮಿನಲ್ ಜಾಸ್ತಿ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಕಾನೂನು ರಚನೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಪ್ರಚಾರನೂ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಏನಂದರೆ ಯಾರಿಗೋ ಏನಾಯ್ತು ನನಗೆ ಹಾಕಬೇಕು, ಅವ್ರಿಗೇನು ಕೆಲಸ ಕಾರ್ಯ ಇಲ್ಲ ಅನ್ನೋದು ಬಿಟ್ಟು ಈಗ ಏನು ನಮ್ಮ ಮೋಹನ್ ರಾವ್ ಸರ್ ಭ್ರಷ್ಟಾಚಾರ ವಿರೋಧಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಇದ್ರ ಮೂಲಕ ಎಲ್ಲರಿಗೂ ಸಹಿತ ಕಾನೂನಿನ ಅರಿವನ್ನು ಕೊಡುವುದು, ಅದರ ಜೊತೆಗೆ ಸಂಘಟನೆಯನ್ನು ಮಾಡುವುದು, ಎಲ್ಲರಿಗೂ ಸಹಿತ ಕಾನೂನಿನ ಒಂದು ಧೈರ್ಯ ತುಂಬೋದು ಮಾಡ್ತಕ್ಕಂಥ ಕೆಲಸ ಅಸ್ಮರಣೀಯ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಸಹಿತ ಸಮೀರ್ ಸರ್, ಡಾಕ್ಟರ್ ಸಮೀರ್ ಅವರು ತಮಗೆಲ್ಲರಿಗೂ ಸಹಿತ ಭ್ರಷ್ಟಾಚಾರ ವಿರೋಧಿ ಒಂದು ಸಂಘಟನೆಯೊಳಗೆ ತಮ್ಮ ಮೆಂಬರ್ ಮಾಡಿಕೊಳ್ಳುವ ಮೂಲಕ ಕಾನೂನು ಅರಿವನ್ನು ಸಹಿತ ತಮಗೂ ಹಾಗೂ ತಮ್ಮ ಸಂಬಂಧಿಸಿದವರಿಗೂ ಸಹಿತ ಮಾಹಿತಿ ಕೊಡುವ ಮೂಲಕ ಈ ಇವತ್ತಿನ ದಿನ ನಡೆದಂಥ ಕಾರ್ಯಕ್ರಮ ಅವಿಸ್ಮರಣೀಯವಾದಂಥದ್ದು. ಇದು ಕಾನೂನು ಸರ್ ಹೇಳಿದ ಹಾಗೆ ಎಲ್ಲರಿಗೂ ಸಹಿತ ಈಗಿನ ಕಾಲದಲ್ಲಿ ಎಲ್ಲರಿಗೂ ಸಹಿತ ಬೇಕಾಗಿರತಕ್ಕಂಥದ್ದು ಒಂದು ಅತ್ಯಂತ ಅವಶ್ಯಕವಾದ ಮಾಹಿತಿ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ ತಾವು ನೇರವಾಗಿ ಹೋಗಿ ಅಲ್ಲಿ ಭೇಟಿ ಆದ್ರೆ ತಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಸಹಿತ ತಮಗೆ ಸ್ಪಂದನೆ ಮಾಡ್ತಾರೋ ಅದು ಸಹಿತ ಉಚಿತವಾಗಿರ್ತದೆ. ಒಂದು ವೇಳೆ ತಮಗೆ ಏನಾದರೂ ಅವಶ್ಯಕವಾಗಿ ಕೇಸ್ ಮಾಡಲೇಬೇಕಾದಂಥ ಸಂದರ್ಭ ಬಂದ್ರೆ ಇಲ್ಲಿ ರಾಜಿ ಆಗಲಿಲ್ಲ, ತಾವು ಹೋದ ಮಾಹಿತಿ ಪ್ರಕಾರ ತಮಗೆ ಕೇಸ್ ಮಾಡಬೇಕಾಯ್ತಂಥ ಒಂದು ಮಾಹಿತಿ ಬಂತಂದ್ರೆ ಅಲ್ಲಿ ವಕೀಲರು ಸಹಿತ ನೇಮಕ ಮಾಡ್ತಾರೋ, ಅದು ಉಚಿತವಾಗಿ ವಕೀಲರಿಗೆ ತಮಗೆ ನೇಮಕ ಮಾಡಿಕೊಡ್ತಾರೋ. ಆ ಮೂಲಕ ಅವ್ರಿಗೆ ತಮಗೆ ಪ್ರಾರಂಭದಿಂದ ಅಪ್ ಟು ಡಿಗ್ರಿ ಜಜ್ಮೆಂಟ್ ಮಟ್ಟನೂ ಸಹಿತ ವಕೀಲರು ತಮ್ಮ ಕೇಸ ಪ್ರಕರಣ ನಡೆಸಿಕೊಡ್ತಾರೋ. ಅಷ್ಟೇ ಅಲ್ಲದೆ ಹೈಕೋರ್ಟ್ನಲ್ಲಿ ಸಹಿತ ಉಚಿತ ಕಾನೂನಿನ ಒಂದು ತಮಗೆ ವಿಂಗ್ ಇರ್ತದೆ. ಅಲ್ಲಿ ಇಲ್ಲಿ ಏನೋ ತಾವು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಏನು ಉಚಿತ ಕಾನೂನಿನ ಸೇವೆ ಪಡಿತಿಲ್ಲ, ಅದು ಹೈಕೋರ್ಟ್ನವರೆಗೆ ಸಹ ಮಟ್ಟನೂ ಇರ್ತದೆ ನಿಮಗೆ. ಆದ್ದರಿಂದ ಎಲ್ಲರೂ ಸಹಿತ ಈಗ ಸರ್ ಹೇಳಿದ ಹಾಗೆ ಕಾನೂನಿನ ಅರಿವಿನ ಜ್ಞಾನ ಎಲ್ಲರಿಗೂ ಬೇಕು. ಈ ಭ್ರಷ್ಟಾಚಾರ ವಿರೋಧಿ ದಿನ ಅಂತ ಹೇಳಿ ಮಾಡಿಕೊಂಡು ಕಾನೂನು ಅರಿವಿನ ಕಾರ್ಯಕ್ರಮ ಹಮ್ಮಿಕೊಂಡು ಏನು ತಮಗೆಲ್ಲರಿಗೂ ಸಹಿತ ಮಾಹಿತಿ ಕೊಟ್ಟರಲ್ಲ, ತಮಗೆ ಮಾಹಿತಿ ಪಡೆಯೋದಲ್ಲ, ತಾವು ಮಾಹಿತಿ ಪಡೆಯೋದಲ್ಲ, ಇದನ್ನು ತಮ್ಮ ಸಂಬಂಧಿಕರಿಗೂ, ಸ್ನೇಹಿತರಿಗೂ, ತಮಗೆ ಸುತ್ತಮುತ್ತ ಎಲ್ಲರಿಗೂ ಸಹಿತ ಇದನ್ನು ಮಾಹಿತಿ ಕೊಡಬೇಕು. ಈ ಮೂಲಕ ತಮಗೆ ಮತ್ತೊಮ್ಮೆ ನಾನು ಕೃತಜ್ಞತೆ ತಿಳಿಸಿ ನನ್ನ ಮಾತು. ಅಧ್ಯಕ್ಷತೆಯನ್ನು ವಹಿಸಿದಂಥ ಡಾಕ್ಟರ್ KS ಸಮೀರ್ ಕುಮಾರ್ ಸರ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ನವದೆಹಲಿ, ಅವರು ಕೂಡ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದರು. ನಮಸ್ಕಾರ. ಈಗಾಗಲೇ ನನ್ನ ಗುರುಗಳಾದ ಶ್ರೀ ಡಾಕ್ಟರ್ ಮೋಹನ್ ರಾವ್ ನಲ್ವಡೆ ಅವರು ಕಾನೂನು ಸೇವಾ ಪ್ರಾಧಿಕಾರದ ಬಗ್ಗೆ ಸಾಕಷ್ಟು ಸಲಹೆಗಳನ್ನು ನೀಡಿದ್ದಾರೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದರ ಸೌಲಭ್ಯಗಳು ಹೇಗೆ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತಲೂ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ SS ಪಾಟೀಲ್ ಸಾಹೇಬರು, ಡಿಫೆನ್ಸ್ ಕೌನ್ಸಿಲ್, ಲೀಗಲ್ ಸರ್ವಿಸ್ ಅಥಾರಿಟಿ, ಅವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಒಂದೇ ಹೇಳೋಕ್ಕೆ ಇಚ್ಛಪಡ್ತೀನಿ, ಏನಂದರೆ ನನ್ನ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ, ಡಾಕ್ಟರ್ ಮೋಹನ್ ರಾವ್ ನಲ್ವಡೆ ಅವರ ಮಾರ್ಗದರ್ಶನದಲ್ಲಿ ಅವರು ಏನು ಹೇಳ್ತಾರೋ ಆ ಪ್ರಕಾರ ನಮ್ಮ ಸಂಘಟನೆಯನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಮಾತನ್ನು ಅವರಿಗೆ ನಾನು ಈ ಮೂಲಕ ಕೊಡಲು ಇಚ್ಛಿಸ್ತೇನೆ. ಈ ಒಂದು ಎರಡು ನನ್ನ ಮಾತನ್ನು ಮುಗಿಸ್ತೇನೆ.